ಆನೆಸ್ಟ್ ಜರ್ನಿ 1.5 years 2 years ಇಂದ ಕಮಲ್ ಶ್ರೀದೇವಿ ಚಿತ್ರ ಹೇಗ್ ಬರಬೇಕು ಅಂತ ಒಂದು ಶೇಪ್ ಅಪ್ ಅಲ್ಲಿ ಡಿಸೈನ್ ಮಾಡ್ಕೊಂಡು ಹೀಗೆ ಬರಬೇಕು ಅಂತ ತುಂಬಾ ಜನ ಟಾರ್ಚರ್ ಮಾಡಿದೀನಿ. ಮೇ ಬಿ ಎಲ್ಲರೂ ತುಂಬಾ ಖುಷಿ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ, ಬಟ್ ಎಷ್ಟು ಟಾರ್ಚರ್ ಮಾಡಿದೀನಿ ಅಂತ ನನಗೆ ಗೊತ್ತು. ಅದು ಕ್ಯಾಮ್ರಾ ಮುಂದೆ ಭಯಕ್ಕಾಗೋದಿಲ್ವಲ್ಲ ಪಾಪ. ದೆನ್ ಖುಷಿ ಆಗತ್ತೆ, ಎಲ್ಲೋ ನಾವು ತಗೊಂಡಿದ್ ಲೈನ್ಗೆ ನ್ಯಾಯ ಒದಗಿಸಿದೀವಿ ಅನ್ಸುತ್ತೆ. ಅದೇ ನಮ್ ಕಾರ್ತಿಕ್ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾನ ಲೈನ್ ನಾವು ತಗೊಂಡಿದ್ದು. ಒಂದು ಹೆಣ್ಣಿನ ಸುತ್ತ, ಹೆಣ್ಣು ಅಂದ್ರೆ ನಿಮ್ಗೆ ತಾಯಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅತ್ತೆ ಆಗ್ತಾಳೆ, ವಯಸ್ಸಾಗ್ತಾಳೆ, ಅದೊಂದಷ್ಟು ಜರ್ನಿ. ಆ ಜರ್ನಿಯಲ್ಲಿ ಯಾರೆಲ್ಲ ಮೇಲ್ ಡಾಮಿನೇಷನ್ ಇರತ್ತಲ್ಲ, ಆ ತರದನ್ನೆಲ್ಲ ಒಂದು ಸಿಂಬಾಲಿಕ್ ಆಗಿ, ಮೆಟಾಫರ್ ಆಗಿ ಸಿನಿಮಾಗೆ ನಾವು ಏನ್ ಮಾಡಬಹುದು ಅಂತ ಒಂದು ಬಂದಾಗ, ಒಂದು ಕಮಲ್ ಶ್ರೀದೇವಿ ಅಂತ ಒಂದು ಶ್ರೀದೇವಿ ಅನ್ನೋ ಒಂದು ಪಾತ್ರ, ಶ್ರೀದೇವಿ ಪಾತ್ರಕ್ಕೆ ತುಂಬಾ ಜನ ನಾವು ಆಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರು ಬರ್ಬೇಕಾಗಿತ್ತು ಈ ಸಿನಿಮಾಗೆ. ದೆನ್ ಅದಾದ್ಮೇಲೆ ಇನ್ನೂ ಒಂದು 2-3 ಹೀರೋಯಿನ್ಗಳು ಆಗಿತ್ತು ಕೂಡ. ದೆನ್ ನನಗೆ ತುಂಬಾ ತಲೆಯಲ್ಲಿ ಸಂಗೀತ ಮಾಡಿದ್ರೆ ಈ ಪಾತ್ರ ತುಂಬಾ ಚೆನ್ನಾಗತ್ತೆ ಅಂತ. ಯಾಕೋ ನಮ್ ಡೈರೆಕ್ಟರ್ಗೆ ಸಂಗೀತನ ಹೋಲ್ಡ್ ಮಾಡಿ ಸರ್, ಸಂಗೀತನ ಹೋಲ್ಡ್ ಮಾಡಿ, ಶ್ರದ್ಧಾ ಮೇಡಮೇ ಬರಲಿ ಅಂತ. ಬಟ್ ಎಲ್ಲೋ ಒಂದು ಇಂಟ್ಯೂಷನ್, ಸಂಗೀತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಅವ್ರದ್ದು ನಾನು ತುಂಬಾ ಸಿನಿಮಾಗಳು ನೋಡಿದ್ದೀನಿ. ತುಂಬಾ ಒಳ್ಳೆ ಪಾತ್ರ ಇದು, ಈ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ, ತುಂಬಾ ಸ್ಟ್ರಾಂಗ್ ಆಗಿ ನಮ್ಗೆ ನಂಬಿಕೆ. ಸೊ ಸಂಗೀತ ನಮ್ಮ ತಂಡಕ್ಕೆ ಬಂದಿದ್ದು ತುಂಬಾನೇ ಖುಷಿ ಇದೆ. ಸಂಗೀತನ ಪಾತ್ರ ಇವತ್ತರೆಗೂ ಎಲ್ಲೂ ರಿವೀಲ್ ಮಾಡಿಲ್ಲ, ನಾನ್ ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು. ಒಂದು ಪ್ರಾಸ್ಟಿಟ್ಯೂಟ್ ಪಾತ್ರನ ಮಾಡ್ತಾ ಇದ್ದಾರೆ. ತುಂಬಾ ಡೇರಿಂಗ್ ಬೇಕು ಆ ಪಾತ್ರಕ್ಕೆ, ತುಂಬಾ ಧೈರ್ಯ ಬೇಕು, ಅಂಡ್ ಅದಕ್ಕೆ ಮೆಂಟಲಿ ಪ್ರಿಪೇರ್ಡ್ ಆಗ್ಬೇಕು. ತುಂಬಾ ಕಷ್ಟ ಅದು ಆಕ್ಚುಲಿ. ತುಂಬಾ ಒಂದಷ್ಟು ಫೈಟ್ಸ್ ಗಳಿತ್ತು, ಒಂದಷ್ಟು ಎಮೋಷನಲಿ ಅವರು ಎಷ್ಟು ಸಾರಿ ಅವರು ಬ್ರೇಕ್ ಡೌನ್ ಆಗಿದ್ದಾರೆ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಮಲ್ ಶ್ರೀದೇವಿ ತಂಡದಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ 2025 ಅಲ್ಲಿ ಯಾವುದೇ ಅವಾರ್ಡ್ಸ್ ಗಳು ಬಂದ್ರು ಫಸ್ಟ್ ಅವ್ರ ಹೆಸರು ಇರಲೇಬೇಕು. ಇಲ್ಲ ಅಂದ್ರೂ ಸರ್ ನೀವೇ ಇದ್ದೀರಾ, ಗಲಾಟೆ ಮಾಡಿದ್ರು ಈ ಸರಿ ಅವಾರ್ಡ್ ತಗೊಂಡ್ಬಿಡೋಣ. ಇಲ್ಲ, ಅದು ಆರ್ಟಿಸ್ಟ್ ಗಳಿಗೆ ಅವಾರ್ಡ್ ಗಳು ಮಿಸ್ ಆಗ್ತಿರತ್ತೆ ಯಾವಾಗ್ಲೂ ಪ್ರತಿ ಸಾರಿ. ಈ ಸಾರಿ ಅದು ಏನಾದ್ರೂ ಆಗ್ಲಿ, ಇದ್ರ ಮೇಲೂ ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಿಲ್ಲ. ಇಲ್ಲ, ಖಂಡಿತವಾಗ್ಲೂ ಒಂದು ಸ್ಟೇಟ್ ಅವಾರ್ಡ್ ಬರುವಂತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಂಗೀತ ಅವರು. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಅಂಡ್ ಸಚಿನ್ ಬಗ್ಗೆ ನಾನು ಹೇಳಲೇಬೇಕು. ಸಚಿನ್ ಈ ಸಿನಿಮಾದಲ್ಲಿ ನನ್ಗೆ ಆ ಸಾಂಗ್ ಬೇಕು, ಫೈಟ್ ಬೇಕು, ಅದು ಬೇಕು, ಇದು ಬೇಕು, ಏನು ಹೇಳಲಿಲ್ಲ ನನಗೆ. ನಾನು ಎಲ್ಲೋ ಒಂದ್ ಕಡೆ ನನ್ನ ಫ್ರೆಂಡ್ ಅಂದ್ಬಿಟ್ಟು ಅಡ್ವಾಂಟೇಜ್ ತಗೊಂತಿದ್ದೀನಿ ಅನ್ನೋದು ಒಂದ್ಸರಿ ನನ್ನ ಮೈಂಡಲ್ಲಿ ಬರೋದು ಯಾವಾಗ್ಲೂ. ಇಲ್ಲ, ನನಗೇನು ಅಂದ್ರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಯೋಚನೆ ಮಾಡಕ್ ಹೋಗೋದಿಲ್ಲ ನಾನು. ಸೊ ಸಚಿನ್ ಆಗ್ಲಿ ಯಾವಾಗ್ಲೂ ಅಷ್ಟೇ, ಪಾತ್ರಕ್ಕೆ ಏನ್ ಬೇಕೋ ಅದ್ ಮಾಡ್ತೀನಿ. ನಾನು ಗಡ್ಡ ಬಿಡ್ಬೇಕಾ, ಆಕ್ಚುಲಿ ಅವ್ರು 2 years ಇಂದ ಗಡ್ಡ ಬಿಟ್ಕೊಂಡು ಹೋಗ್ತಿದ್ದಾರೆ. ಮದುವೆ ಟೈಮಲ್ಲೂ ಅದೇ ತರ ಗಡ್ಡ ಬಿಟ್ಟಿದ್ರು ಅವರು. ದೆನ್ ತುಂಬಾ ಅಚ್ಚುಕಟ್ಟಾಗಿ ಒಂದು ತುಂಬಾ ಫ್ರಸ್ಟ್ರೇಟೆಡ್ ಸೋಲ್, ಒಂದು ಅಸಹಾಯಕ ನಿರ್ದೇಶಕ ಅಂತ ಏನ್ ಹೇಳ್ತಾರಲ್ಲ, ಆ ತರದ ಒಂದು ನಿರ್ದೇಶಕನ ಒಂದು ಪಾತ್ರ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ದೆನ್ ಸಚಿನ್ಗೆ ಆ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಹೊಡಿಬೇಕಾದ್ರೆ ನನಗೆ ನೋಡಕ್ ಆಗ್ತಿರ್ಲಿಲ್ಲ, ಹೊರಗಡೆ ಹೋಗಿ ನಿಂತ್ಕೊಂತಿದ್ದೆ ನಾನು. ಸೊ ತುಂಬಾ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಅಂಡ್ ನಮ್ ಕಿಶೋರ್ ಸರ್ ಬಗ್ಗೆ ಮಾತಾಡೋಕೆ ಇಲ್ಲ, ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್. ದೆನ್ ಅವರು ಕೂಡ ಸ್ಕ್ರಿಪ್ಟ್ ನ ತುಂಬಾ ರೀವರ್ಕ್ ಮಾಡಿದ್ರು. ಅವ್ರಿಗೂ ನಾರ್ಮಲ್ ಆಗಿ ಅವ್ರ ಸ್ಕ್ರಿಪ್ಟ್ ಗಳೇ ಒಪ್ಕೊಳ್ಳೋದಿಲ್ಲ, ಮನೆಗೆ ಸೇರ್ಸೋದಿಲ್ಲ ಪಾಪ ಅವರು. ನಮ್ಮನ್ನ ಅವರು ಯಾವ ಮಟ್ಟಿಗೆ ಗೊತ್ತು ಅಂದ್ರೆ ಅವ್ರಿಗೆ ಅವ್ರ ACP ಒರಿಜಿನಲ್ ACPಗಳಿಗೂ ಅಷ್ಟು ಗೊತ್ತಿರಲ್ಲ, ಅಷ್ಟು ಗೊತ್ತಿದೆ ಅವ್ರಿಗೆ. ಒಂದಷ್ಟು ಪಾಯಿಂಟ್ಸ್ ಗಳು, ಒಂದಷ್ಟು ವರ್ಕ್ ತುಂಬಾ ಕೂಡ ಚೆನ್ನಾಗಿ ಮಾಡಿದ್ರು ಕಿಶೋರ್ ಸರ್ ಆಗಿರ್ಲಿ. ರಮೇಶ್ ಇಂದ್ರ ಸರ್ದು ನಾನು ಹೇಳಲೇಬೇಕು. ರಮೇಶ್ ಇಂದ್ರ ಸರ್ ಎಕ್ಸ್ಟ್ರಾಡಿನರಿ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಮಾರೇನಹಳ್ಳಿ ಮುನ್ಸ್ವಾಮಿ ಅನ್ನೋದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೂಡ ಸಂಗೀತ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಆಫ್ಟರ್ ಸಪ್ತಸಾಗರದ ಆಚೆ ತುಂಬಾ ಚೆನ್ನಾಗಿ ಈ ಪಾತ್ರನ ಅವರು ಕೂಡ ಮಾಡಿದ್ದಾರೆ. ಅಂಡ್ ಅಕ್ಷಿತಾ ಬಗ್ಗೆ ಹೇಳಬೇಕು, ಕರೆಕ್ಟ್ ಆಗಿ ಹೇಳಿದೀನಿ ನಿಮ್ಮ ಹೆಸರನ್ನ. ಅಕ್ಷತಾ ಅಂತಿದ್ರ, ಆಕಾಂಕ್ಷ. ಅಕ್ಷಿತಾ ಅವರು ಒಂದು ತುಂಬಾ ಬೋಲ್ಡ್ ಆಗಿರೋ ಒಂದು ಪಾತ್ರ ಮಾಡಿದ್ದಾರೆ. ಒಂದು ಲೆಸ್ಬಿಯನ್ ಕ್ಯಾರೆಕ್ಟರ್ ಬರುತ್ತೆ ಈ ಸಿನಿಮಾದಲ್ಲಿ, ಆ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು 2-3 ಬೇರೆ ಆರ್ಟಿಸ್ಟ್ ಗಳನ್ನ ಕೇಳಿದ್ದೆ ಕೂಡ. ಈ ಪಾತ್ರ ಅಂತ ಕೇಳಿದ ತಕ್ಷಣ ಇಂಜರಿ ಅವರು ಏನಕ್ಕೆ ಮಾಡ್ತಿಲ್ಲ ಅನ್ನೋದು ನನಗೂ ಗೊತ್ತಾಗ್ತಿರ್ಲಿಲ್ಲ. ಅಂಡ್ ಇವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. 2 ಡೈಮೆನ್ಷನ್ಸ್ ಬರುತ್ತೆ ಅವ್ರಿಗೆ. ಒಂದು ಸ್ಟೇಷನ್ ಅಲ್ಲಾಗಿರ್ಬೋದು, ಒಂದು ಶ್ರೀದೇವಿ ಒಟ್ಟಿಗೆ ಇರೋವಂತ ಒಂದಷ್ಟು ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ.
20-25 ಮಿನಿಟ್ಸ್ ಬರ್ತಾರೆ ಸಿನಿಮಾದಲ್ಲಿ. ಬಟ್ ಅವತ್ತಿಂದನೂ ಇವತ್ತವರೆಗೂ ನಮ್ ಜೊತೆ ಎಲ್ಲ ತಂಡದ ಜೊತೆ ನಿಂತ್ಕೊಂಡು. ನೀವ್ ಈ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಲಿಲ್ಲ ಅಂದ್ರೆ ಅವರೆಲ್ಲ ನಗ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಕ್ಯಾಮ್ರಾ ಫೇಸ್. ಇಲ್ಲಿ ಬಂದ್ಬಿಡಿ. ನೀವ್ ಅಕ್ಷಿತಾ ಇದ್ರಿ ನನಗೆ ಇವಾಗ ಅಂಕಿತಾ. ತುಂಬಾ ಚೆನ್ನಾಗಿ ಅವರು ಅಕ್ಷಿತಾ ಅವರು ಆ ಪಾತ್ರನ ಮಾಡಿದ್ರು. ದೆನ್ ನಮ್ಮ ಮಿತ್ರ ಸರ್ ನಾನು ಒಂದು 10 years ಇಂದ ಗೊತ್ತು. ಪ್ರತಿ ಸಾರಿನೂ ನಾನು ಮಿತ್ರ ಸರ್ನ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರ ಇಲ್ಲ ಸೂಟ್ ಆಗಲ್ಲ ಅಂದ್ರೆ ಬೇಡ ಅಂತ ನಾನು ತುಂಬಾ ಸರಿ ಅನ್ಕೊಂಡಿದ್ದೆ. ಈ ಸಾರಿ ಅಷ್ಟೇ ಕೇಳಿದ ತಕ್ಷಣನೇ ಸರ್ ಒಂದು ಪಾತ್ರ ಇದೆ ಮಾಡ್ಬೇಕು ಅಂದ ತಕ್ಷಣ ಅವರು ಪಾಪ ಕರಾವಳಿ ಸಿನಿಮಾದಲ್ಲಿ ಆ ಲುಕ್ ಎಲ್ಲ ಅದರಲ್ಲೇ ಇದ್ರು ಪಾಪ. ಅದೇ ತರದ್ದು ನನಗೆ ಬಂದ್ ಮಾಡ್ಕೊಟ್ರು. ತುಂಬಾ ಚೆನ್ನಾಗಿದೆ. ನಮ್ಮ ಇವನು ನವೀನ ಅವನ ಬಗ್ಗೆ ನಂಬಿಕೆನೇ ಇರ್ಲಿಲ್ಲ ನಮ್ಮ ಟೀಮಲ್ಲಿ ಯಾರಿಗೂ, ಇವನೇನ್ ಮಾಡ್ತಾನೆ ಅನ್ನೋದೊಂದು. ಬಟ್ ಅವನ್ನ ಒಂದಷ್ಟು ರೀಲ್ಸ್ ಗಳೆಲ್ಲ ನೋಡಿದ್ದೆ. ನನ್ನ ಸಿನಿಮಾ ಮಾರ್ಕೆಟ್ ಏರಿಯಾದಲ್ಲಿ ನಡೆಯುತ್ತೆ, ಆ ಪಾತ್ರಕ್ಕೆ ಇವನ್ ತುಂಬಾ ಸೂಟಬಲ್. ಕಾರ್ಟೂನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ. ಅಂಡ್ ನಮ್ಮ ಕಾರ್ತಿಕ್ ಆಗಿರ್ಬೋದು, ಇನ್ನೊಂದು ಕಾರ್ತಿಕ್ ಆಗಿರ್ಬೋದು, ಅವರೆಲ್ಲ ಎಕ್ಸ್ಟ್ರಾರ್ಡಿನರಿ. ಅಂದ್ರೆ ಯಾರೋ ಒಂದು ಪಾತ್ರಕ್ಕೆ ಬಂದು ಹೋಗೋ ತರ ಅಲ್ಲ, ಹೆಣ್ಣಿನ ಸುತ್ತ 7 ಕ್ಯಾರೆಕ್ಟರ್ಗಳು ಸುತ್ತಾ ಇರುತ್ತೆ. ಒಂದಷ್ಟು ಮೆಟಾಫೋರ್ ಆಗಿ ವರ್ಕ್ ಮಾಡಿದೀವಿ ನಾವು. ಇವನ್ ಕ್ಯಾರೆಕ್ಟರ್ ಆಗಿರ್ಬೋದು, ಕಾರ್ತಿಕ್ ಕ್ಯಾರೆಕ್ಟರ್ ಆಗಿರ್ಬೋದು, ಮಿತ್ರ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಉಮೇಶ್ ಅಣ್ಣನ್ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲ ಪಾತ್ರಗಳು ಆ ಏಜಿನ ಮೈಂಡ್ ಸೆಟ್ ಅವರು ಹೆಣ್ಣನ್ನ ಯಾವ ರೇಂಜ್ ಅಲ್ಲಿ ದೌರ್ಜನ್ಯ ಮಾಡ್ತಾರೆ, ಆಗೋ ಆಫ್ಟರ್ ಎಫೆಕ್ಟ್ಸ್ ಏನು ಎರಡೂ ಒಟ್ಟಿಗೆ ಕೂಡ ನಾವು ಹೇಳಿದೀವಿ. ಅಂಡ್ ಇಡೀ ಸಿನಿಮಾ ತಂಡದಲ್ಲಿ ನಮ್ಮ ಕತೆಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟ ನಮ್ಮ ಸುನಿ ಬಗ್ಗೆ ಹೇಳಲೇಬೇಕು. ನಾನು ಗಜರಾಮ ಚಿತ್ರದ ನಿರ್ದೇಶಕ. ನಾನು ವರ್ಕ್ ಮಾಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು ನನಗೆ, ನಾನು ನೆಕ್ಸ್ಟ್ ಏನಾದ್ರು ಪಿಕ್ಚರ್ ಮಾಡಿದ್ರೆ ಇವ್ರ ಜೊತೆ ಮಾಡಬಹುದಲ್ಲ ಅಂತ. ದೆನ್ ಸುನಿ ಅಷ್ಟೇ, ಏನೇ ಆಗ್ಲಿ ಏನೇ ಹೇಳಿದ್ರು ಕೂಡ ಓಕೆ ಸರ್ ನಾ ಮಾಡ್ತೀನಿ ಸರ್. ಇವತ್ತಿಗೂ ಅಷ್ಟೇ ತುಂಬಾ ಫಾಲೋಅಪ್ಸ್ ಗಳಿರುತ್ತೆ. ಆಸ್ ಎ ಡೈರೆಕ್ಟರ್ ಆದಾಗೆ ನಮಗೂ ಒಂದಷ್ಟು ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿಂತು ಮಾಡಿಕೊಂಡ್ರು. ಅಂಡ್ ಕ್ಯಾಮ್ರಾಮನ್ ಸರ್ ಆಲ್ಸೋ ತುಂಬಾ ಒಳ್ಳೆ ಜರ್ನಿ ನನ್ನ ಜೊತೆ. ನಂದು ಪ್ರಣಯಂ ಕ್ಯಾಮ್ರಾಮನ್ ಆಗಿದ್ರು ಅವರು ಕೂಡ ಒಂದಷ್ಟೇ ಬ್ಯೂಟಿಫುಲ್ ಫ್ರೇಮ್ಸ್ ಗಳನ್ನ ಇಟ್ಟು ತುಂಬಾ ಎಕ್ಸ್ಟ್ರಾರ್ಡಿನರಿ ಮಾಡಿದ್ರು. ಅಂಡ್ ಗುಣ ಅವರಾಗಿರ್ಬೋದು, ಕಾಟೇರ ಅವರ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಅವರು ಕೂಡ ನನಗೆ ಇದೇ ತರ ಸೆಟ್ ಬೇಕು, ಇಲ್ಲಿದ್ದೇ ಇರಬೇಕು ಅಂದ್ರೆ ಆರ್ಟಿಸ್ಟ್ ಗಳನ್ನ ಡೇಟ್ ಗಳನ್ನ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ನಾವು ಶೂಟ್ ಮಾಡೋದೇ ತುಂಬಾ ದೊಡ್ಡ ಕೆಲಸ ಈ ಟೈಮ್ಗಳಲ್ಲಿ. ಆ ತರದೆಲ್ಲ ಒಂದಷ್ಟು ಆರ್ಡಿನಲ್ಸ್ ಗಳನ್ನ ಫೇಸ್ ಮಾಡಿ ತುಂಬಾ ಚೆನ್ನಾಗಿ ಇವತ್ತು ಒಂದು ಟೀಸರ್ ನ ಪ್ರೆಸೆಂಟ್ ಮಾಡಿದೀವಿ, ಟ್ರೈಲರ್ ನ ಪ್ರೆಸೆಂಟ್ ಮಾಡಿದೀವಿ. ಸೊ ತುಂಬಾ ಖುಷಿ ಆಗತ್ತೆ. ಅಂಡ್ ದೊಡ್ಡ ಜರ್ನಿ. ಮ್ಯೂಸಿಕ್ ವೈಸ್ ನಿಮಗೆ ಥಿಯೇಟರ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಾನ್ ತುಂಬಾ ಆನೆಸ್ಟ್ ಆಗಿ ನಂಬೋದು ಒಂದೇ, ಜನ ಕೊಡೋ 100 ರೂಪಾಯಿಗೆ ನಾವೇನ್ ಮಜಾ ಕೊಡ್ತೀವಿ, ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅನ್ನೋದು. ವಿಜುವಲ್ಸ್ ವೈಸ್, ಮ್ಯೂಸಿಕ್ ವೈಸ್ ಯಾವುದೇ ಇಂಡಸ್ಟ್ರಿನ ಕಾಂಪೀಟ್ ಮಾಡಬಹುದು. ಆ ತರದ ಒಂದು ವಿಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.